ಅಲ್ಲಮ ಪ್ರಭುಗಳದು. ಯಾವತ್ತೂ ಅದೊಂದು ಖುಷಿ ಇರುತ್ತೆ ಆ ಥರದೊಂದು ಪಾತ್ರ ಮಾಡಿದ್ದೀನಿ ಅಂತ. ಯಾಕೆಂದರೆ ಅದರಿಂದ ಸಿಕ್ಕಂಥ ಅನುಭವ ತುಂಬ ದೊಡ್ಡದು. ಯಾಕಂದರೆ ಅವರ ಫಿಲಾಸಫಿಗಳ ಮೂಲಕ, ಅವರ ವಚನಗಳ ಮೂಲಕನೇ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅಲ್ಲಮ ಪ್ರಭುದೊಂದು ವಚನ ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಚರಾಚರವೆಂಬುದೊಂದು ಕಿಂಚಿತ್, ಚತುರ್ಯುಗವೆಂಬುದೊಂದು ಕಿಂಚಿತ್, ಆಗದು ಎಂಬುದೊಂದು ಕಿಂಚಿತ್, ಆಗುವುದೆಂಬುದೊಂದು ಕಿಂಚಿತ್, ತಾನು ಶುದ್ಧನಾದ ಶರಣಂಗೆ ಗುಹೇಶ್ವರನೆಂಬುದೊಂದು ಕಿಂಚಿತ್ ಅಂತ ಹೇಳಿ. ಸೊ ನಮ್ಮೊಳಗಡೆ ನಾವು ಶುದ್ಧವಾಗಿದ್ದರೆ ಆ ಗುಹೇಶ್ವರನು ಕೂಡ ಕಿಂಚಿತ್ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಆ್ಯಂಡ್ ಆಯ್ದಕ್ಕಿ ಮಾರಯ್ಯ ಅವ್ರದ್ದೊಂದು ವಚನ ಇದೆ. ಏಕೆಂದರೆ ನನಗೆ ತುಂಬ ಫಂಕ್ಷನ್ಗಳಿಗೆ ಇದೆಲ್ಲ ಕರೀತಾ ಇರ್ತಾರೆ. ಆದರೆ ನಾನು ಹಿಂಗೆ ಒಂದು ಹಳ್ಳಿಯಿಂದ ಬಂದು ಬದುಕು ಕಟ್ಕೊಂಡಿರೋನು, ಇನ್ನೂ ಮಾಡಬೇಕಾಗಿರೋದು ಕೆಲಸ ಇಷ್ಟಿದೆ. ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ತುಂಬ ದೊಡ್ಡ ಮಾತು ಯಾವುದೂ ಇಲ್ಲ. ನಾನು ಓದ್ ಕಡೆ ಅದೇ ಹೇಳ್ತಾ ಇರ್ತೀನಿ ಯಂಗ್ಸ್ಟರ್ಸ್ಗೆ, ಏನು ಮಾಡಬೇಕು, ಈಗ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಒಂದು ಸರಿ ಕೂಗ್ತಾರೆ ನಾ ಹೇಳಿರೋದನ್ನು. ಆದರೆ ಅದನ್ನು ಹಂಗೆ ಆಗಬೇಕು, ಅವ್ರು ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ ಕೆಲಸ ಮಾಡಬೇಕಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು, ನಿರಂತರವಾಗಿ ಕೆಲಸ ಮಾಡಬೇಕು. ಅದಕ್ಕೆ ಆಯ್ದಕ್ಕಿ ಮಾರಯ್ಯ ಅವ್ರದ್ದು ಒಂದು ಅದ್ಭುತವಾದ ವಚನ ಇದೆ. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಅಂತ. ಸೊ ಹಾಗಾಗಿ ಕೆಲಸದಲ್ಲಿ ತುಂಬ ತೊಡಗಿಸ್ಕೊಂಡಿರೋದ್ರಿಂದ, ಕಾಯಕದಲ್ಲಿ ಲಿಂಗವನ್ನು ನೋಡ್ತಿರೋದ್ರಿಂದ ಬೇರೆ ಎಲ್ಲ ಚಟುವಟಿಕೆಗಳಿಗೆ ಸ್ವಲ್ಪ ಟೈಮು ಕಮ್ಮಿ ಇರುತ್ತೆ. ಹಾಗಾಗಿ ತುಂಬ ಸರಿ ಕರೆದಿದ್ರಿ, ಬರೋಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ತುಂಬ ಖುಷಿಯಾಯಿತು. ಬಸವಣ್ಣವ್ರದ್ದು ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದೆಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ. ಸೊ ಇವತ್ತು ಇಲ್ಲಿ ಎಲ್ಲ ಗುರುಗಳನ್ನ, ಎಲ್ಲ ಹಿರಿಯರನ್ನು ಮೀಟ್ ಮಾಡಿ, ನಿಮ್ಮನ್ನೆಲ್ಲ ಮೀಟ್ ಮಾಡಿ ನನ್ನ ಭಕ್ತಿ ಪಾತ್ರೆ ತುಂಬಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಇನ್ನೊಂದು ಖುಷಿ ಅಂದರೆ ಇಲ್ಲಿ ಸ್ಟೇಜ್ ಮೇಲೆ ನಮ್ಮ ಹಂಸಲೇಖ ಸರ್ ಇದ್ದಾರೆ. ನಮ್ಮ ವಚನಗಳಲ್ಲಿ ಎಷ್ಟು ಅದ್ಭುತವಾದ ಸಾರಗಳಿದೆಯೋ ಅಷ್ಟೇ ಅದ್ಭುತವಾದ ಸಾರಗಳು ಅವರ ಹಾಡುಗಳಲ್ಲೂ ಇದೆ. ಬದುಕಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಆ ಥರದ್ದು ತುಂಬ ಒಳ್ಳೊಳ್ಳೆ ಮಾತುಗಳಿದೆ. ನನಗೆ ಆ ಥರದ್ದು ಒಂದಿಷ್ಟು ಹೇಳಬಲ್ಲೆ. ಅದರಲ್ಲಿ ನನಗೆ ತುಂಬ ಫೇವರೆಟ್ಟು, ನಗುವ ಮನಸ್ಸೇ ಸಾಕು ನಮಗೆ ಹಗಲುಗನಸೆ ಬೇಡ, ಮನೆಯ ತುಂಬ ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ, ನೊಂದ ಇಲ್ಲ ಜೀವ ನನ್ನದೆಂಬ ಭಾವ, ಬಾಳಿನಲ್ಲಿ ಮೂಡೋ ವಿದ್ಯಾ ವಿನಯ ಕರುಣಿಸೋ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಬರ್ತೀನಿ. ನನಗೂ ಇಷ್ಟ ಕೂಡಲ ಸಂಗಮ ದೇವ. ಕೂಡಲ ಸಂಗಮಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ತೀನಿ. ಅಲ್ಲಮದ ಸಂಭಾಷಣೆ